Hi guys, welcome back to my YouTube channel. ನೋಡಿ ಈಗ ಸೆಕೆ ಕಾಲಕ್ಕೆ ಇನ್ನೊಂದು ರೆಸಿಪಿ ಮಾಡೋಣ ಅಂತ ಹೊರಟಿದ್ದೀನಿ. ಅದು ಸಹ ಪುಡ್ಡಿಂಗ್. ಯಾವುದರದಂತ ಮತ್ತೆ ವಿಡಿಯೋ ನೋಡಿ ನೀವು. ಒಂದೀಗ ಎಳನೀರು ತಗೊಳ್ತಾ ಇದ್ದೀನಿ. ನೋಡಿ ಈಗ ನೀರು ಮಾತ್ರ ತಗೊಳ್ತೀನಿ, ಮತ್ತೆ ಕಾಯಿ ಸಹ ಇದ್ರದ್ದು ಯೂಸ್ ಆಗ್ತದೆ ಇದಕ್ಕೆ, ಅದು ಸಹ ಹಾಕಿ ಯೂಸ್ ಮಾಡ್ತೀನಿ ನಾನು ಕಾಯನ್ನು ಸಹ. ನೋಡಿ ಈಗ 30 ಗ್ರಾಮ್ಸ್ ಅಗರ್ ಅಗರ್ ತಗೊಂಡೆ, ಅಂದರೆ ಚೈನಾ ಗ್ರಾಸ್ ಇದು. ಇದಕ್ಕೆ ಈಗ ಎಳನೀರು ಹಾಕಿ ಇದರಲ್ಲಿ ಒಂದು 5 ನಿಮಿಷ ನೆನೆ ಇಡುವ. ಮತ್ತು ಇದೇ ನೀರಲ್ಲಿ ಬಾಯ್ಲ್ ಮಾಡಬೇಕು ಅದನ್ನು. ನೋಡಿ ಈಗ ಎಳನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟೆ. ಇದಕ್ಕೆ ನೆನೆಸಿಟ್ಟ ಚೈನಾ ಗ್ರಾಸನ್ನು ಹಾಕ್ತೇನೆ. ಅದೀಗ ಸ್ವಲ್ಪ ಮೆಲ್ಟ್ ಆದ ತಕ್ಷಣ ಒಂದು ಟ್ರೇಗೆ ಹಾಕಿದರೆ ಆಯಿತು. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಸಂಜೆ ಸ್ಕೂಲಿಂದೆಲ್ಲ ಬರುವಾಗ ನೀವು ಈ ಥರ ಮಾಡಿ ಕೊಡಿ ಮಕ್ಕಳಿಗೆ. ಹೆಲ್ದಿ ಸಹ ಇದು, ಯಾಕೆಂದರೆ ಎಳನೀರು ಸಹ ಹೆಲ್ದಿ ಅಲ್ವಾ. ಮತ್ತು ಇದು ಮೆಲ್ಟ್ ಆಗೋ ತನಕ ಮಾತ್ರ ಬಿಸಿ ಮಾಡಿದರೆ ಸಾಕು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು. ನೀವು ಸಹ ಟ್ರೈ ಮಾಡಿ. ಸಂಜೆಲ್ಲ ಈ ಬೇಸಿಗೆಗಾಲದಲ್ಲಿ ಸಂಜೆ ಮಕ್ಕಳು ಸ್ಕೂಲಿಂದೆಲ್ಲ ಬರೋದು ಚೆಂದ ಆಗ್ತದೆ. ಇದು ಮೆಲ್ಟ್ ಆಗೋ ತನಕ ಮಾತ್ರ ಬಿಸಿ ಮಾಡಿದರೆ ಸಾಕು. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇದು, ಸ್ವೀಟ್ ಆಗಿರ್ತದಲ್ಲ. ಹಾಗಾಗಿ ನೀವು ಸಹ ಟ್ರೈ ಮಾಡಿ. ಜಾಸ್ತಿ ಖರ್ಚೇನಿಲ್ಲ ಇದಕ್ಕೆ, ತುಂಬ ಕಮ್ಮಿ ಖರ್ಚಲ್ಲಾಗ್ತದೆ. ಈ ಮಕ್ಕಳಿಗೆ ಹೊರಗಿದೆಲ್ಲ ತಿಂಡಿ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಕೊಟ್ಟರೆ ಒಳ್ಳೆಯದಲ್ವಾ. ಎಳನೀರು ಸಹ ತುಂಬ ತಂಪು ದೇಹಕ್ಕೆ. ಬಿಸಿ ಮಾಡ್ತೀವಲ್ಲ, ಹಾಗಾಗಿ ಶೀತ ಕೂಡ ಎಲ್ಲ ಆಗೋದಿಲ್ಲ. ಇದಕ್ಕೀಗ ಒಂದು 2 ಸ್ಪೂನು ಶುಗರ್ ಆ್ಯಡ್ ಮಾಡ್ತೇನೆ, ಸ್ವೀಟ್ ಇರಲಿಕ್ಕೆ. ನೋಡಿ ಈಗ ರೆಡಿ ಆಯ್ತಿದ್ದು ಮೆಲ್ಟಾಗಿ. ಇದನ್ನೀಗ ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದ ಮೇಲೆ ಒಂದು ಟ್ರೇಗೆ ಹಾಕಬೇಕು. ಆಮೇಲೆ ಅದನ್ನು ಫ್ರೀಸ್ ಮಾಡಿದರೆ ಆಯಿತು. ನೋಡಿ ಈಗ ಅದರಲ್ಲಿ ತೆಂಗಿನ ನೀರು ತೆಗೆದದ್ರಲ್ಲಿ ಅದರಲ್ಲಿ ಬಾವೆ ಸಿಕ್ಕಿತ್ತಲ್ಲ, ಅದನ್ನು ಸಹ ಯೂಸ್ ಮಾಡಬೇಕು. ಅದನ್ನೀಗ ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡುವ. ನೋಡಿ ಈಗ 1/2 ಲೀಟ್ರ್ ಹಾಲು ತಗೊಳ್ತೇನೆ. ಈಗ ಹಾಲು ಸ್ವಲ್ಪ ಬಿಸಿಯಾದ ತಕ್ಷಣ ಅದಕ್ಕೆ ಸ್ವಲ್ಪ ಚೈನಾ ಗ್ರಾಸ್ ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು, ಸ್ವೀಟ್ ಬೇಕಿದ್ದರೆ ನಿಮಗೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಚೈನಾ ಗ್ರಾಸ್ ಹಾಕಿದೆ. ನೆಕ್ಸ್ಟ್ ಈಗ ಒಂದು 2 ಸ್ಪೂನ್ ಶುಗರ್ ಹಾಕ್ತೇನೆ. ನೋಡಿ ತೆಂಗಿನ ಬಾವೆಯನ್ನು ನಾನು ಆ್ಯಡ್ ಮಾಡೋಣ ಅಂತ ಇದ್ದೆ, ಆದರೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಲರ್ ಚೇಂಜ್ ಆಗ್ತದೆ, ಚೆನ್ನಾಗಿ ಬರಲ್ಲ ಅಂತ. ಸ್ಕಿಪ್ ಮಾಡಿ, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ ಈಗ ಫ್ರಿಜ್ಜಲ್ಲಿಟ್ಟು ಗಟ್ಟಿ ಆಯ್ತು. ಈಗ ಇದನ್ನೀಗ ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡೋಣ.
ಚಿಕ್ಕ ಆಗ್ತದೆ ಅಷ್ಟು ಚಿಕ್ಕದು ಮಾಡಿ